ಹಾಗಾಗಿ ಇರೋ ಅಕ್ಕಿ ಬೇಳೆ ರೇಟ್ ಡಬಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಯುದ್ಧದ ಕಾರಣದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವು ಪ್ರತಿದಿನ ಲಕ್ಷಾಂತರ ಬ್ಯಾರಲ್ ಪೆಟ್ರೋಲ್ ತರಬೇಕು. ರೇಟ್ ಎಷ್ಟೇ ಜಾಸ್ತಿ ಆದರೂ ನಾವು ತರಲೇಬೇಕು, ಬೇರೆ ದಾರಿ ಇಲ್ಲ. ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ನಾವು ಆ ಅರಬ್ ದೇಶದವನಿಗೆ ಪೆಟ್ರೋಲ್ ಕೊಡುವಂಥ ನಮ್ಮ ಗಾಂಧಿ ತಾತನ ಚಿತ್ರ ಇರುವ 500 ರೂಪಾಯಿ ನೋಟ್ ಕೊಟ್ಟರೆ ಅವನು ತಗೊಳ್ಳಲ್ಲ, ಎತ್ಕೊಂಡಿ ಅಂತಾನೆ. ನಿಮ್ಮ ರೂಪಾಯಿ ನನಗೆ ಬೇಡ, ನನಗೆ ಅಮೇರಿಕದ ಡಾಲರ್ನಲ್ಲಿ ದುಡ್ಡು ಬೇಕು ಅಂತಾನೆ. ಇಡೀ ಪ್ರಪಂಚದಲ್ಲಿ ನೀವು ಬೇರೆ ದೇಶದಿಂದ ಏನೇ ಖರೀದಿಸಬೇಕು ಅಂದರೂ ಡಾಲರ್ನಲ್ಲೇ ದುಡ್ಡು ಕೊಡಬೇಕು. ಇದು ಅಮೇರಿಕ ಡಾಲರ್ ದಾದಾಗಿರಿ. ಹಾಗಾಗಿ ನಾವು ನಮ್ಮಲ್ಲಿರುವ ವಸ್ತುಗಳನ್ನು ಬೇರೆ ದೇಶಕ್ಕೆ ಮಾರಿ ಅವರಿಂದ ಡಾಲರ್ ಸಂಪಾದಿಸಿ ಆ ಡಾಲರನ್ನು ನಮ್ಮ ರಿಸರ್ವ್ ಬ್ಯಾಂಕ್ನಲ್ಲಿ ಒಂದು ದೊಡ್ಡ ಡಬ್ಬಿಯಲ್ಲಿ ಕೂಡಿಡ್ತೀವಿ. ಆ ಡಬ್ಬಿಯ ಹೆಸರೇ ವಿದೇಶಿ ವಿನಿಮಯ ಮೀಸಲು. ಇದು ನಮ್ಮ ದೇಶದ ಸೇವಿಂಗ್ಸ್ ಅಕೌಂಟ್ ಇದ್ದ ಹಾಗೆ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ಸೇವಿಂಗ್ಸ್ ಡಬ್ಬಿಯಿಂದ ಕಂತೆ ಡಾಲರ್ ಅನ್ನ ನಾವು ಅರಬ್ ದೇಶಗಳಿಗೆ ಕೊಡಬೇಕಾಗಿ ಬಂದಿದೆ. ನಮ್ಮ ಸೇವಿಂಗ್ಸ್ ವೇಗವಾಗಿ ಕರಗ್ತಾ ಇದೆ. ಸರಿ, ಪೆಟ್ರೋಲ್ ಅಂದ್ರೆ ಅನಿವಾರ್ಯ, ನಾವು ತರಲೇಬೇಕು. ಆದ್ರೆ ಪ್ರಧಾನಿಯವರು ಚಿನ್ನ ತಗೋಬಿಡಿ ಅಂತ ಯಾಕೆ ಹೇಳಿದ್ರು? ನಮ್ಮ ಕಾಸು ನಾವು ತಗೋತೀವಿ, ಸರ್ಕಾರಕ್ಕೆ ಯಾಕೆ ಕುರಿ ಅಂತ ಕೆಲವೊಂದಷ್ಟು ಜನ ಕೇಳ್ತಾ ಇದ್ದಾರೆ. ಇದರ ಹಿಂದಿನ ಲೆಕ್ಕಾಚಾರ ಬಹಳ ರೋಚಕವಾಗಿದೆ. ನಮ್ಮ ಭಾರತೀಯರಿಗೆ ಚಿನ್ನ ಅಂದರೆ ಬರೀ ಅದೊಂದು ಏನೋ ಲೋಹ ಅಲ್ಲ, ಅದೊಂದು ಎಮೋಷನ್. ಮಗುವಿನ ನಾಮಕರಣದಿಂದ ಹಿಡಿದು ಮದುವೆ, ಮುಂಜಿ, ಗೃಹ ಪ್ರವೇಶ, ಕೊನೆಗೆ ಸಾಯುವಾಗಲೂ ಬಾಯಿಗೆ ಚಿನ್ನದ ನೀರು ಬಿಡುವ ಸಂಪ್ರದಾಯ ನಮ್ಮದು. ಪ್ರಪಂಚದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಇಷ್ಟಪಡುವ ಮತ್ತು ಖರೀದಿಸುವ ಜನ ಅಂದರೆ ಅದು ನಾವು ಭಾರತೀಯರು. ಆದರೆ ಪೆಟ್ರೋಲ್ ಥರನೇ ನಮ್ಮ ದೇಶದಲ್ಲಿ ಚಿನ್ನದ ಗಣಿಗಳಿಲ್ಲ. ನಾವೆಲ್ಲ ಅಂಗಡಿಯಲ್ಲಿ ಕೊಳ್ಳುವ ಚಿನ್ನ ಸ್ವಿಟ್ಜರ್ಲ್ಯಾಂಡ್, ದುಬೈನಂತಹ ದೇಶಗಳಿಂದಲೇ ಬರಬೇಕು. ಅದಕ್ಕೂ ನಾವು ಅವರಿಗೆ ಡಾಲರನ್ನೇ ಕೊಡಬೇಕು. ಒಂದು ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ನಮ್ಮ ಮನೆಯಲ್ಲಿದ್ದ ಡಾಲರ್ ಎಲ್ಲ ಖರ್ಚಾಗ್ತಾ ಇದೆ. ಅದ್ರ ಜೊತೆಗೆ ನಾವೆಲ್ಲರೂ ಹೋಗಿ ಅಂಗಡಿಯಲ್ಲಿ ಲಕ್ಷ ಚಿನ್ನದ ಬಿಸ್ಕೆಟ್, ನೆಕ್ಲೆಸ್ ಅನ್ನು ಖರೀದಿಸ್ತೇವೆ. ನಾವು ಚಿನ್ನವನ್ನ ಖರೀದಿಸಿದಷ್ಟು ನಮ್ಮ ಸರ್ಕಾರಕ್ಕೆ ಆ ಚಿನ್ನವನ್ನು ಹೊರದೇಶದಿಂದ ತರಿಸಲು ಆ ಡಬ್ಬಿಯಲ್ಲಿದ್ದ ಉಳಿದ ಡಾಲರ್ಗಳನ್ನು ಅವರಿಗೆ ಕೊಡಬೇಕಾಗುತ್ತೆ. ಚಿನ್ನ ಯಾಕೆ ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತಲೂ ನಾನು ಹೇಳ್ತೀನಿ ಕೇಳಿ. ಇದನ್ನು ನೀವು ಒಂದು ಸ್ವಲ್ಪ ನಾವು ಆಳವಾಗಿ ಯೋಚನೆ ಮಾಡೋಣ. ನೀವು 1 ಲಕ್ಷ ರೂಪಾಯಿ ದುಡಿತಿದ್ದೀರಿ ಅಂದ್ಕೊಳ್ಳಿ. ಆ ದುಡ್ಡನ್ನು ಬ್ಯಾಂಕ್ನಲ್ಲಿ FD ಇಟ್ಟರೆ ಏನಾಗುತ್ತೆ? ಆ ಹಣವನ್ನು ಬ್ಯಾಂಕ್ನವರು ನಿಮ್ಮ ಊರಿನಲ್ಲಿರುವ ಯಾವುದೋ ಯುವಕನಿಗೆ ಬಿಸ್ನೆಸ್ ಮಾಡಲು ಲೋನನ್ನು ಕೊಡ್ತಾರೆ. ಅವನು ಒಂದು ಹೋಟೆಲ್ಲೋ ಅಥವಾ ಅಂಗಡಿನೋ ತೆರೀತಾನೆ. ಅದರಿಂದ 4 ಜನರಿಗೆ ಕೆಲಸನೂ ಸಿಗುತ್ತೆ. ಆ 4 ಜನರ ಸಂಬಳ ಮತ್ತೆ ಬರುತ್ತೆ. ಮತ್ತೆ ಆ 4 ಜನರ ಸಂಬಳ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದ ಆರ್ಥಿಕತೆಗೇನೆ ಖರ್ಚಾಗುತ್ತೆ. ನಮ್ಮಲ್ಲೇ ದಿನಸಿ ತಗೊಳ್ತಾನೆ. ಹೀಗೆ ನೀವು ಬ್ಯಾಂಕ್ನಲ್ಲಿಟ್ಟ ಹಣ ಇಡೀ ದೇಶದ ಆರ್ಥಿಕತೆಯನ್ನು ಸುತ್ತುತ್ತೆ, ದೇಶವನ್ನು ಬೆಳೆಸುತ್ತೆ. ಅದೇ 1 ಲಕ್ಷ ರೂಪಾಯಿನ ನೀವು ಚಿನ್ನದ ಬಿಸ್ಕೆಟ್ ಖರೀದಿಸಿ ನಿಮ್ಮ ಮನೆ ಬೀರುನಲ್ಲಿ ಅಥವಾ ಬ್ಯಾಂಕ್ನ ಅಕಲ್ನಲ್ಲೋ ಇಟ್ಟರೆ ಏನಾಗುತ್ತೆ? ಆ ಚಿನ್ನ ಅಲ್ಲೇ ಮಲಗಿರುತ್ತೆ. ಅದು ಯಾರಿಗೂ ಕೆಲಸ ಕೊಡಲ್ಲ, ಯಾವ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಲ್ಲ. ಅದು ಸತ್ತ ಹೂಡಿಕೆ. ನಾವು ಕಷ್ಟಪಟ್ಟು ದುಡಿದ ದುಡ್ಡು ಹೊರದೇಶದವನಿಗೆ ಲಾಭ ಮಾಡಿಕೊಟ್ಟು ನಮ್ಮ ಮನೆಯ ಲಾಕರ್ನಲ್ಲಿ ಸುಮ್ಮನೆ ಕೂರುತ್ತೆ. ಇದು ನಮ್ಮ ದೇಶಕ್ಕೆ ಎಂತಹ ದೊಡ್ಡ ಹೊಡೆತ ಅಂದರೆ, ಒಂದೆಡೆ ನಮ್ಮ ಸೇವಿಂಗ್ಸ್ ಖಾಲಿ